ಅಮರಜ್ಯೋತಿ ಶಾಲೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. IAS ಅದೇ ರೀತಿಯಾಗಿ ಮತ್ತೊಬ್ಬ ಅತಿಥಿಗಳು ನಿಖಿಲ್ ಸರ್ ಅವರು ಅನಿಸುತ್ತೆ, ಒಂದು ಇನ್ಸ್ಪಿರೇಷನ್ ಅನಿಸುತ್ತೆ. ಅವರೇ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಖಿಲ್ ಸರ್ ಅವರು IPS ಅವರಿಗೆ ಇನ್ಸ್ಟಿಟ್ಯೂಷನ್ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. IPS ಅಧಿಕಾರಿ ಅವ್ರಿಗೂ ಕೂಡ ಮೋನಿಶಾ ಮೇಡಮ್ ಅಂತ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಬೆಂಗಳೂರು ನಾರ್ತ್ ವಿಶ್ವವಿದ್ಯಾಲಯದ ಫ್ರೆಶರ್ಸ್ ಡೇ ಸಮಾರಂಭದ ಮುಖ್ಯ ಅತಿಥಿಗಳು ಕೋಲಾರದ ಜಿಲ್ಲಾಧಿಕಾರಿಗಳು ಆದಂಥ ಶ್ರೀ ರವಿ ಅವರೇ, ಕೋಲಾರ ಜಿಲ್ಲೆಯ ರಕ್ಷಣಾಧಿಕಾರಿಗಳು ಮತ್ತು ತಮಗೆಲ್ಲ ಕೂಡ ಸ್ಫೂರ್ತಿಯನ್ನು ನೀಡಲು ಆಗಮಿಸಿರ್ತಕ್ಕಂಥ IPS ನಿಖಿಲ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಸ್ವಾಗತವನ್ನು ಬಯಸ್ತಾ, ಮತ್ತು ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯ
ರಿಜಿಸ್ಟ್ರಾರ್ ಅವರು ಕೂಡ ಇವತ್ತು ಆಗಮಿಸಿದ್ದಾರೆ. ಮುಳಬಾಗಿಲು ತಾಲೂಕಿಗೆ ಹೊಸದಾಗಿ ಆಗಮಿಸಿರ್ತಕ್ಕಂಥ ಮೇಡಮ್ ಅವರು ಆಗಮಿಸಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಅಮರಜ್ಯೋತಿ ಶಾಲೆ ಮತ್ತು ಕಾಲೇಜಿನ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆಯತಕ್ಕಂಥ ಒಂದು ಸನ್ನಿವೇಶ ಅಂದರೆ ತಪ್ಪಾಗಲಾರ. ನಿಜಕ್ಕೂ ಕೂಡ ಕೆಲವರ ಕಾಲ್ಗುಣ ಹೆಂಗಿರುತ್ತೆ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ರಕ್ಷಣಾಧಿಕಾರಿಗಳು ಇಬ್ಬರು ಕಾಲು ಮುಳಬಾಗಿಲು ಇಟ್ಟ ತಕ್ಷಣವೇ ಏನು ಮಳೆ ಬಂದು ಫಂಕ್ಷನ್ ಹಾಳಾಗುತ್ತೆ ಅಂದ್ಕೊಂಡಿದ್ವಿ. ಅವರ ಕಾಲ್ಗುಣ ಇವತ್ತು ಈ ಒಂದು ಫಂಕ್ಷನ್ನು ಚೆನ್ನಾಗಿ ನಡೆಯೋದಕ್ಕೆ ಕಾರಣ ಆಗಿದೆ. ಅದೊಂದೇ ಅಲ್ಲ, ಈ ಇಬ್ಬರು ಜೋಡಿಗಳು ಕೋಲಾರ ಜಿಲ್ಲೆಗೆ ಆಗಮಿಸಿದ ನಂತರ ಕೋಲಾರ ಜಿಲ್ಲೆ ಬಹಳಷ್ಟು ಉತ್ತಮವಾಗಿ ಮುನ್ನಡೀತಾ ಇದೆ ಅಂತಂದರೆ ತಪ್ಪಾಗಲಾರ. ಮಕ್ಕಳೇ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಮುಳಬಾಗಿಲು ತಾಲೂಕಿನಲ್ಲಿ 1999ರಲ್ಲಿ ನಮ್ಮ ಅಮರಜ್ಯೋತಿ ಶಾಲೆ ಪ್ರಾರಂಭ ಆಯಿತು. ತದನಂತರ ಅನೇಕ ಮೆಟ್ಟಿಲುಗಳನ್ನು ಇವತ್ತು PUC, ಸೈನ್ಸ್ ಮತ್ತು ಕಾಮರ್ಸ್, ಹಾಗೆಯೇ ಡಿಗ್ರಿ ಮತ್ತು ಡಿಗ್ರಿಯಲ್ಲಿ BSc, BCom ಮತ್ತು BCA ಮತ್ತು BBA, ಹಾಗೆಯೇ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಾದಂಥ MBA, MCom ಅನ್ನು ಕೂಡ ನಾವು ಪ್ರಾರಂಭಿಸಿದ್ದೀವಿ. ನಾವು ಇಲ್ಲಿ ನಾನು ಮತ್ತು ನಮ್ಮ ತಮ್ಮನವರಾದಂಥ ಅಶೋಕ್ ಅವರು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಯಾವುದೇ ಲಾಭಕ್ಕಾಗಿ ಅಲ್ಲ. ನಾವಿಬ್ಬರೂ ಕೂಡ ವಕೀಲಿ ವೃತ್ತಿ ಮಾಡುವಾಗ ಕೋಲಾರದಲ್ಲಿ ಯೋಚನೆ ಮಾಡಿದ್ವಿ. 25 ವರ್ಷಗಳ ಹಿಂದೆ ಯೋಚನೆ ಮಾಡಿ ಮುಳಬಾಗಿಲಿನಲ್ಲಿ ಯಾವುದೇ ಒಳ್ಳೆಯ ಸುಸಜ್ಜಿತವಾದಂಥ ಒಂದು ವಿದ್ಯಾಲಯ ಮತ್ತು ವಿದ್ಯೆ ಕೊಡ್ತಕ್ಕಂಥ ಇದು ಇರಲಿಲ್ಲ. ಇದನ್ನು ನೋಡಿ ಏನಾದರೂ ಮಾಡಿ ಈ ಒಂದು ಮುಳಬಾಗಿಲಿನಲ್ಲಿ, ಯಾಕೆ ಅಂತಂದರೆ ಮುಳಬಾಗಿಲು ನಮ್ಮ ಸ್ವಂತ ತಾಲೂಕು, ನಾವು ಕೂಡ ಇಲ್ಲಿನ ಕುಗ್ರಾಮಗಳಿಂದ ಹೋಗಿರ್ತಕ್ಕಂಥವರು. ಹಾಗಾಗಿ ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಶಾಲೆಯನ್ನು ನೋಡಬೇಕು, ಅದನ್ನು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಸಂಸ್ಥೆ 99ರಲ್ಲಿ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಈ ಸಂಸ್ಥೆಗೆ 25 ವರ್ಷ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡುವತ್ತ ನಾವು ಮುನ್ನಡೀತೀವಿ ಅಂತೇಳಿ ನಾವು ನಮ್ಮ ಅತಿಥಿಗಳಿಗೆ ಆಶ್ವಾಸನೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಒಂದು ನಮ್ಮ ಏನು ಶಾಲೆ ಮತ್ತು ಕಾಲೇಜ್ ಇದೆಯೋ ಬರೀ ವಿದ್ಯೆ ಕೊಡೋದಕ್ಕೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಸರ್ವತೋಮುಖ ಬೆಳವಣಿಗೆಗಳನ್ನು ವಿದ್ಯಾರ್ಥಿಗಳಲ್ಲಿ ಮಾಡಬೇಕು. ಹಾಗೆಯೇ ನಾವು ಮಕ್ಕಳಿಗೆ ಎಲ್ಲ ರೀತಿಯಾದಂಥ ಇದನ್ನು ಮತ್ತು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ರೀತಿಯಲ್ಲಿ ಅವರನ್ನು ತರಬೇತಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾಲೇಜು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 25 ವರ್ಷ ಸವಿಸಿದ್ದೀವಿ. ಹತ್ತಿರದಲ್ಲೇ ನಾವು ಕೂಡ 25ನೇ ವರ್ಷದ ಸಂಭ್ರಮಾಚರಣೆಯನ್ನು ಮಾಡೋರಿದ್ವಿ. ಬಂಧುಗಳೇ, ಈಗಾಗಲೇ ನಾನು ಈಗಾಗಲೇ ಹೇಳಿದೆ, ನಮ್ಮ ಎಷ್ಟೇ ಕಷ್ಟ ಇದ್ದರೂ ಕೂಡ ನಮಗೆ ಗೊತ್ತಿದೆ. ಯಾಕೆ ಅಂತಂದರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ರಕ್ಷಣಾಧಿಕಾರಿಗಳಿಗೆ 24 ಗಂಟೆ ಕೂಡ ಕೆಲಸ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂದರೆ ನಾವು ನಿಜಕ್ಕೂ ಕೂಡ ಅವರಿಗೆ ಆಭಾರಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ ಈ ಕ್ಷೇತ್ರದಲ್ಲಿ ಉತ್ತಮವಾದಂಥ ಒಂದು ದಾಪುಗಾಲನ್ನು ನಾವು ಇಡ್ತೀವಿ ಅಂತ ಹೇಳ್ತಾ ನನ್ನ ಈ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.